ನವರಾತ್ರಿ ಮಹೋತ್ಸವ ಹಾಗೂ ಮಂಗಳೂರು ದಸರಾ ಕಾರ್ಯಕ್ರಮಗಳ ಪ್ರಾಯೋಜಕರು ರೈತ ಬಂಧು ಆಹಾರೋದ್ಯಮ. ನಮ್ಮ ಸೂಪರ್ ಮಾರ್ಕೆಟ್ ಬೀರಿಯಲ್ಲಿ ಶುಭಾರಂಭಗೊಳ್ಳಲಿದೆ ಬಿಆರ್ ಬೇಕರಿ. ಸರ್ಫಾ ಕೋರ್ಸ್, ಇದು ಬದುಕಿನ ಬಣ್ಣ. ಗಟ್ಟೀಸ್ ಫಿಟ್ ಲೈನ್ ಜಿಮ್, ಅಕ್ಷಯ ಆಯಿಲ್ ಮಿಲ್, ತೊಕ್ಕೋಟು, ಕೊಟೆಕಾರು. ಸಹ ಪ್ರಾಯೋಜಕರು ಗುರುಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಗುರುಪುರ, ಬಜ್ಪೆ ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಬಜ್ಪೆ ಮತ್ತು ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತ ಕೋಟೆಕಾರು. ರೈತ ಬಂಧು ರೈತ ಬಂಧು ರೈತ ಬಂಧು, ಕುಚ್ಚಲು ಅಕ್ಕಿ ನೋಡಿ ರೈತ ಬಂಧು. ರೈತ ಬಂಧು ರೈತ ಬಂಧು ರೈತ ಬಂಧು, ಕುಚ್ಚಲು ಅಕ್ಕಿ ನೋಡಿ ರೈತ ಬಂಧು. ಅಂದವಾಗಿದೆ ಇದು ಚಂದವಾಗಿದೆ, ಶುಚಿಯಾಗಿದೆ ಬಲು ರುಚಿಯಾಗಿದೆ. ತಿಂಡಿಗೂ ರೈತ ಬಂಧು, ಅನ್ನಕ್ಕೂ ರೈತ ಬಂಧು, ಗಂಜಿಗೂ ರೈತ ಬಂಧು, ಕುಚಲಕ್ಕಿ ರೈತ ಬಂಧು. ರೈತ ಬಂಧು ರೈತ ಬಂಧು ರೈತ ಬಂಧು, ರೈತ ಬಂಧು ರೈತ ಬಂಧು ರೈತ ಬಂಧು. ನಮ್ಮ ಸೂಪರ್ ಮಾರ್ಕೆಟ್ ಕೋಟೆಕಾರು ಬೀರಿ. ಮನೆ ಬಳಕೆಗೆ ಬೇಕಾದ ದಿನಸಿ ಸಾಮಗ್ರಿಗಳ ಜೊತೆಗೆ ಹಣ್ಣು ಹಂಪಲು, ನಂದಿನಿ ಹಾಲು ಉತ್ಪನ್ನಗಳು, ತರಕಾರಿ ಎಲ್ಲವನ್ನು ಒದಗಿಸುವ ಅತ್ಯಾಧುನಿಕ ಸೂಪರ್ ಮಾರ್ಕೆಟ್. ನಮ್ಮ ಸೂಪರ್ ಮಾರ್ಕೆಟ್ ಕೋಟೆಕಾರು ಬೀರಿ. ಮೊಬೈಲ್ 9845084598. ನಮ್ಮ ಸೂಪರ್ ಮಾರ್ಕೆಟ್ ಕೋಟೆಕಾರು ಬೀರಿ. ಮನೆಯ ಶೈನು ವಾಪಸ್ ತರೋದು ಅಸಾಧ್ಯ. ಯಾವಾಗ ಪೇಂಟ್ ಮಾಡಿದ್ದು ಅನ್ನೋದು ಮುಖ್ಯ ಅಲ್ಲ, ಹಿಂಗ್ ಶೈನ್ ಹೊಡೆಯುತ್ತೆ ಅನ್ನೋದು ಮುಖ್ಯ. ಸರ್ಫಾ ಕೋರ್ಸ್ ಪೇಂಟ್ಸ್, ಶೈನಿಂಗ್ ಸಿನ್ಸ್ 1979. ಗಟ್ಟೀಸ್ ಫಿಟ್ ಲೈನ್ ಜಿಮ್, ದೇರ್ಲಕಟ್ಟೆ, ಕಂಬಳಪದವು, ಕೋಟೆಕಾರ್ ಬೀರಿ. ದೈಹಿಕ ಕ್ಷಮತೆ, ಫಿಟ್ನೆಸ್ ಕಾಪಾಡಲು ನುರಿತ ತರಬೇತುದಾರರಿಂದ ಕೋಚಿಂಗ್ ಇರುವ ಹಲವಾರು ದೇಹದಾಡಿಯ ಪಟುಗಳನ್ನು ಸಮಾಜಕ್ಕೆ ಕೊಟ್ಟ ಹೆಸರಾಂತ ಜಿಮ್.
ಮೇಲ್ಕಟ್ಟೆ ಕಂಬಳಪದವು ಕೋಟೆಕಾರ್ ಬೀರಿ. ಮೊಬೈಲ್ 8607-61850. ಗಟ್ಟೀಸ್ ಫಿಟ್ಲೈನ್ ಜಿಮ್. ಅಕ್ಷಯ ಆಯಿಲ್ ಮಿಲ್, ತೊಕ್ಕೊಟ್ಟು ಮತ್ತು ಕೋಟೆಕಾರು. ಅಕ್ಷಯ ಆಯಿಲ್ಸ್, ಪ್ಯೂರ್ ಇನ್ ಎವ್ರಿ ಫೋರ್. ನಾವು ತೆಂಗಿನಕಾಯಿ, ಕೊಬ್ಬರಿ ಖರೀದಿ ಮಾಡುತ್ತೇವೆ. ನಿಮ್ಮ ಮುಂದೆಯೇ ಕೊಬ್ಬರಿಯನ್ನು ಎಣ್ಣೆ ಮಾಡಿ ಕೊಡಲಾಗುವುದು. ಧಾನ್ಯ, ಕಾಳು, ಮಿಶ್ರ ಮಸಾಲೆಯನ್ನು ಪುಡಿ ಮಾಡಿ ಕೊಡಲಾಗುತ್ತದೆ. ನಮ್ಮಲ್ಲಿ ಪರಿಶುದ್ಧವಾದ ತೆಂಗಿನ ಎಣ್ಣೆ, ಎಳ್ಳೆಣ್ಣೆ ದೊರೆಯುತ್ತದೆ. ಉತ್ತಮ ಗುಣಮಟ್ಟದ ಗೋಧಿ, ರಾಗಿ, ಅರಿಶಿಣ, ಮೆಣಸಿನ ಪುಡಿ ನಮ್ಮಲ್ಲಿ ಲಭ್ಯ. ನಾವು ಸೋಲಾರ್ ತಂತ್ರಜ್ಞಾನದಿಂದ ಕೊಬ್ಬರಿ, ಧಾನ್ಯ, ಕಾಳುಗಳನ್ನು ಒಣಗಿಸಿ ಉತ್ತಮ ಗುಣಮಟ್ಟದ ಎಣ್ಣೆ ಹಾಗೂ ಹಿಟ್ಟು ಒದಗಿಸುತ್ತೇವೆ. ಅಕ್ಷಯ ಆಯಿಲ್ ಮಿಲ್, ತೊಕ್ಕೊಟ್ಟು ಮತ್ತು ಕೋಟೆಕಾರು. ಆಸಕ್ತರು ಸಂಪರ್ಕಿಸಿ. ರಮಾನಂದಕ್ಕೆ ಮೊಬೈಲ್ 9449102790. ಪವನ್ ರಾಜ್ 9535790010. ಅಕ್ಷಯ ಆಯಿಲ್ ಮಿಲ್, ತೊಕ್ಕೊಟ್ಟು ಮತ್ತು ಕೋಟೆಕಾರು. ಪ್ರದೀಪ್ ಕಲ್ಗುರ ಇವರು ಸಭೆಯನ್ನು ಉದ್ದೇಶಿಸಿ ಎರಡು ಮಾತಾಡಬೇಕಾಗಿ ಹೇಳಿಕೊಳ್ತಾ ಇದ್ದಾರೆ. ಮಾತೃರೂಪೇಣ ಸಂಸ್ಕೃತ ನಮಸ್ತೆ 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 ನಮಃ. ನನಗೆ ಬಹಳ ಪರಮಾಶ್ಚರ್ಯ ಆಯಿತು. ಹರಿಕೃಷ್ಣರು ನಾವು ಕಥೆಯಲ್ಲಿ ಇಲ್ಲಿ ಹೋಗುವಾಗ ಕೊಲ್ಯ ರಮಾನಂದ ಸ್ವಾಮಿಗಳು ಅಂತ ಹೇಳಿದರೆ ನಾವೆಲ್ಲ ವಿದ್ಯಾರ್ಥಿ ದೇಶದಲ್ಲಿ ಇರುವಾಗ ಹಿಂದೂ ಸಮಾಜೋತ್ಸವದ ನೆನಪಾಗ್ತದೆ. ಆರಂಭದಲ್ಲಿ ಇಲ್ಲಿ ಮಮತಾ ಮೇಡಿಗಳಿದ್ದಾರೆ, ಮಾವರೇಶ ಶೆಟ್ಟಿದ್ದಾರೆ, ಪುರಾಣಿಕರಿದ್ದಾರೆ.
ಆವಾಗ ಅತ್ಯಂತ ಉತ್ಸಾಹದ ಚಿಲುಮೆ ಮತ್ತು ಸಿಂಹ ಗರ್ಜನೆಯ ಸ್ವಾಮಿ ಈ ಪ್ರದೇಶಕ್ಕೆ ಇದ್ದದಿದ್ದರೆ ಅದು ಕೊಲ್ಲಿಯ ರಮಾನಂದ ಸ್ವಾಮಿ. ಈ ಪ್ರದೇಶಕ್ಕೆ ಬರುವುದಂತ ಹೇಳಿದ್ರೆ ನಮ್ಮದೇನೋ ಆಕರ್ಷಣೆ, ಅದು ಆಹ್ವಾನ ಪತ್ರಿಕೆಯ ಪ್ರಶ್ನೆ ಅಲ್ಲ. ಆ ಕಡೆ ಹೋಗುವಾಗ ಕಳೆದ ಬಾರಿ ನಾನು ಜಾತ್ರೆಗೆ ಬಂದಿದ್ದೆ. ಇಲ್ಲಿಯ ಬಲಿಯ ಹೆಜ್ಜೆಗಳನ್ನು ನೋಡುವಾಗ ನಮಗೆ ರೋಮಾಂಚನವಾಯಿತು. ಅಯ್ಯೋ ನಮ್ಮ ಈ ತವಳವನಾಡಿನ ಅದೆಷ್ಟು ಪರಂಪರೆ ಇದೆ ಅಲ್ವಾ ಅಂತ. ಆ ಪರಂಪರೆಯ ಉಳಿಯುವಿಕೆ ಒಂದು ಕೇಂದ್ರವಾಗಿ ಇವತ್ತೊಂದು ಶುದ್ಧ ಕೇಂದ್ರವಾಗಿ ಬೆಳೆಯುತ್ತಾ ಇದ್ದದ್ದು ಪರಮಾಶ್ಚರ್ಯ. ಯಾಕೆ ಅಂತ ಹೇಳಿದ್ರೆ ಶ್ರೀಗಳ ಆ ಒಂದು ಸಂಕಲ್ಪ ಬಹುಶಃ ಆಶೀರ್ವಾದ ಫಲ ಕಾಣ್ತದೆ. ಮಂಗಳೂರಿನ ನಗರದಲ್ಲಿ ಮಹಿಳೆಯರು ಮತ್ತು ಮಹನೀಯರು ನಮ್ಮಂಥವರೆಲ್ಲ ಮಕ್ಕಳೊಂದಿಗೆ ಮಾರ್ಗದಲ್ಲಿ ನವರಾತ್ರಿಯಲ್ಲಿ ತಿರುಗುತ್ತಾ ಇದ್ದರೆ, ಈ ಪ್ರದೇಶದಲ್ಲಿ ನಮ್ಮ ಬಂಧುಗಳು ವಿಶೇಷವಾಗಿ ಮಹಿಳೆಯರು ಮಕ್ಕಳೊಂದಿಗೆ ಈ ಶುದ್ಧ ಕೇಂದ್ರದಲ್ಲಿ ತಮ್ಮ ತಾವು ತೊಡಗಿಸಿಕೊಳ್ತಿರಲ್ಲ. ಇದು ಪರಮಾಶ್ಚರ್ಯ. ತಾಸೆದ ಒಟ್ಟುವಂತ ಮಕ್ಕಳು ಹುಲಿ ವೇಷ ಕುಳಿತಾ ಇದ್ದರು. ನಾನು ಪುರಾಣಿಕ ಬಂದಾಗ ಹೇಳಿದೆ ನಮ್ಮ ಅಧ್ಯಕ್ಷರವರು, ನಿಮಗೆ ತಪ್ಪಿವೆ ಆ ಮಕ್ಕಳ ಹುಲಿವೇಷದ ಕುಳಿತ. ಆ ಒಂದು ಮಗುವಂತೂ ಹುಲಿವೇಷ ಏನು ಕುಳಿತಾ ಇದೆ, ಅವರ ಸಂಸ್ಕೃತಿ ಚಿಂತನೆ ಇದೆ. ಅದಕ್ಕೆ ಬೇಕಾದಂಥ ವೇದಿಕೆಯನ್ನು ನಾವು ಮಾನವೇ ಸೃಷ್ಟಿಕೊಡಬೇಕು ಮಾಡಬೇಕಾ, ಇಂತಹ ಧಾರ್ಮಿಕ ಶುದ್ಧ ಕೇಂದ್ರಗಳಲ್ಲಿ ಮಾಡಬೇಕಂತ ಹೇಳುವಂಥದ್ದು ಅದು ನಮ್ಮ ವ್ಯಾಪ್ತಿಗೆ ಒಳಪಟ್ಟದ್ದು. ಯಾವ ಮಕ್ಕಳು ಇಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ, ತದನಂತರ ಒಂದು ಮಗುವನ್ನು ಶಿವನ ನೃತ್ಯ ಮಾಡ್ತಾರೆ, ಏನು ಅದ್ಭುತ ಬೇಕಿದ್ರೆ ನೋಡಬೇಕಿತ್ತು. ನಮ್ಮ ಮಕ್ಕಳಿಗೆ ಎಲ್ಲವೂ ಸಂಪನ್ನವಾಗಿದೆ. ಎಲ್ಲದಕ್ಕೂ ನಾವು ಸರ್ಕಾರ ಮೊನ್ನೆ ಪುರಿ ಶಂಕರಾಚಾರ್ಯ ಬಂದಾಗ ಒಂದು ಮಾತು ಹೇಳಿದ್ರು, ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಧಾರ್ಮಿಕ ಕಾರ್ಯಕ್ರಮ ನಾನು ಇಬ್ಬರು ಹೇಳ್ತಾರೆ ಇರಲೇಬೇಕು. ಇಲ್ಲಪ್ಪ ಏನು ಮಾಡೋದು? ಆದರೆ ಪ್ರಥಮವಾಗಿ ಅವರು ಹೇಳಿದ ಮಾತು, ಪೆಹಲೆ ये संस्कार और ये संपूर्ण परिज्ञान ये पहले घर में मिलना चाहिए, बाद में मठ मंदिर में मिलना चाहिए, बाद में संसार में और संसर्ग में मिलना चाहिए. ಬಂಧುಗಳೇ, ಇದೆಲ್ಲದರ ಒಂದು ಒಟ್ಟು ಸ್ವರೂಪದ ಸಂಕಲನ, ಒಟ್ಟು ಸ್ವರೂಪದ ಅನಾವರಣ ಈ ಕೊನೆಯ ಕ್ಷೇತ್ರದಲ್ಲಿ ನವರಾತ್ರಿ ಆರಂಭ ದಿನದಲ್ಲಿ ಇಷ್ಟಿದ್ರೆ ಅದರ ಕೊನೆಯ ದಿವಸ ಎಷ್ಟು ಸಂಭ್ರಮ ಇರ್ಬೋದೇನೋ ಅದೆಲ್ಲ ನಮಗೆ ಸ್ಫೂರ್ತಿ ನೀಡಲಿ. ಮಕ್ಕಳು ನಮ್ಮ ನಾಡಿನ ಬೆಳಕು, ಅವರಿಗೆ ದೇವರು ನಮ್ಮ ಹಾಗೆ ಒಳ್ಳೆಯ ಮನಸ್ಸನ್ನು ಕೊಡಲಿ. ನಮ್ಮ ಹಾಗೆ ಎಲ್ಲ ವ್ಯವಸ್ಥೆಗಳಲ್ಲಿ ತಮ್ಮನ್ನು ತಾವು ಪ್ರತಿಬಿಂಬಿಸಿದಂಥ ನೆಲೆಯೊಂದಿಗೆ ನಮ್ಮ ಧಾರ್ಮಿಕ ಚೌಕಟ್ಟಿನೊಟ್ಟಿಗೆ ಪೂಜ್ಯ ಕೊಲ್ಲಿ ಶ್ರೀಗಳಿಗೆ ಪೇಜಾವ ಶ್ರೀಗಳು ಅಂತ ಹೇಳಿದ್ರೆ ಬಹಳ ಅಚ್ಚುಮೆಚ್ಚು. ಪೇಜಾವ ಸ್ವಾಮಿಗಳು ಅಂತ ಹೇಳಿದ್ರೆ ಮುಗಿತು. ಹರಿಪಾದರಿಗೆ ವಿಶೇಷ ಅವರು ಹೇಳ್ತಿದ್ದ ಮಾತು ನಮ್ಮ ಯಕ್ಷಗಾನದ ರಂಗಸ್ಥಳದ ಹಾಗೆ ಆ ಚೌಕಟ್ಟಿನೊಳಗೆ, ನಮ್ಮ ಕೌಟುಂಬಿಕ ಮಾತೃ ಸಂಸ್ಕೃತಿಯೊಳಗೆ, ನಮ್ಮ ಮನೆಯಲ್ಲಿ ಕನ್ನಡ ಚೌಕಟ್ಟಿನ ಒಳಗೆ, ತದನಂತರ ನಮ್ಮ ರಾಷ್ಟ್ರದ ಸಂವಿಧಾನದ ಚೌಕಟ್ಟಿನ ಒಳಗೆ ನಮ್ಮ ಬದುಕನ್ನು ನಾವು ಕಟ್ಟಿಕೊಂಡಾಗ ಬಹುಶಃ ಅದು ನಿಜ ಅರ್ಥದಲ್ಲಿ ಸಾರ್ಥಕ್ಯವಂತ. ಪರಮ ಪೂಜ್ಯ ಸ್ವಾಮೀಜಿಯವರನ್ನು ಕೂಡ ನೆನಪಿಸಿಕೊಂಡು ಅವರೇ ಕೂಡ ನಾನು ವಂದಿಸಿ ನವರಾತ್ರಿ ಉತ್ಸವದ ಈ ಶುಭ ಸಂದರ್ಭದ ಪ್ರಥಮ ಕಾರ್ಯಕ್ರಮದ ದೀಪ ಪ್ರಜ್ವಲನೆಯನ್ನು ಮಾಡಿ ತೆರಳಿದಂತಹ ಹಿರಿಯರಾಗಿರ್ತಕ್ಕಂಥ ಅರಿಶಿನ ಕೊಡಗೂರವರಿಗೂ ವಂದಿಸಿ, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಹಿರಿಯರು ಆದರಣೀಯರು ಆಗಿರ್ತಕ್ಕಂಥ ಡಾಕ್ಟರ್ ಎಂ ಪುರಾಣಿಕ್ ಸರ್ ಅವರಿಗೂ ವಂದಿಸಿಕೊಂಡು, ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಆದರಣೀಯರಾಗಿರ್ತಕ್ಕಂಥ ಶಿವಪ್ರಸಾದ್ ಆಚಾರ್ಯವರೇ, ಹಾಗೆ ಆದರಣೀಯರಾಗಿರ್ತಕ್ಕಂಥ ರಂಜನ್ ಶೆಟ್ಟಿಯವರೇ, ಹಾಗೆ ಈ ಒಂದು ಸಂಸ್ಥೆಯ ಅಧ್ಯಕ್ಷರೇ, ಹಾಗೆ ನಮ್ಮ ಈಗಾಗಲೇ ಮಹಿಳಾ ವಿಭಾಗದ ಪ್ರೀತಿಯ ಭಾಗವಹಿಸಿದಂತಹ ವಿದ್ಯಾರ್ಥಿನಿಯರೇ, ನನ್ನ ಸಹೋದರರೇ, ಮಾಧ್ಯಮದವರು, ತಮಗೆಲ್ಲರಿಗೂ ಕೂಡ ವಂದಿಸಿಕೊಂಡು, ಇವತ್ತು ಶರನ್ನವರಾತ್ರಿಯ ಆರಂಭದ ಶುಭ ದಿನ. ಪುರಾಣಿಕ್ ಸರ್ ಅವರು ಹೇಳಿದರು, ನಾವು ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರನ್ನು ಕೂಡ ನೆನಪಿಸಿಕೊಂಡು ಈ ಒಂದು ಕ್ಷೇತ್ರ ಬಹಳಷ್ಟು ಬೆಳೆದಿದೆ. ನನಗೂ ಕೂಡ ನೆನಪಾಗ್ತದೆ, ಸ್ವಾಮೀಜಿಯವರು ಎಲ್ಲರನ್ನ ಒಂದು ಪ್ರೀತಿಸುವಂತಹ ಮನೋಭಾವನ ಉಳ್ಳವರು. ನಿಜವಾಗಿ 2007ರಲ್ಲಿ ನನ್ನನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಕೂಡ ಇದೇ ವೇದಿಕೆಯಲ್ಲಿ ಕಾರ್ಯಕ್ರಮಕ್ಕೂ ಆ ಸಂದರ್ಭದಲ್ಲಿಯೂ ಬಂದಿದ್ದೇವೆ. ಸ್ವಾಮೀಜಿಗಳು ಕರೆಸಿ ನಮಗೆ ದಂಪತಿಗಳಿಗಿಬ್ಬರಿಗೂ ಕೂಡ ಆಶೀರ್ವಾದವನ್ನ ಮಾಡಿದ್ರು. ಇವತ್ತು ನೆನಪಾಗ್ತದೆ. ಇವತ್ತು ಅವರು ನಮ್ಮ ಜೊತೆ ಇಲ್ಲ, ಆದರೂ ಕೂಡ ಅವರ ನೆನಪು, ಅವರ ಆಶೀರ್ವಾದ, ಅವರು ಮಾಡಿದಂತಹ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳು ಅದು ಸದಾ ಚಿರಸ್ಮರಣೀಯ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಅವರಿಗೆ ಮೊದಲಾಗಿ ವಂದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇವೆ. ಹೀಗಾಗಿ ಶಾರದಾ ಮಾತೆ ಇವತ್ತು ನವರಾತ್ರಿಯ
ಶುಭ ಸಂದರ್ಭ. ಶಾರದಾ ಮಾತೆಯನ್ನ ನಾವೆಲ್ಲರೂ ನಮಿಸ್ತೇವೆ. ಶಾರದಾ ಮಾತೆ ವಿದ್ಯಾ ಸಂಪನ್ನೆ, ಸುಖ ಸಂಪನ್ನೆ, ನಮಗೆ ಸೌಭಾಗ್ಯ ಸಂಪನ್ನೆ, ಎಲ್ಲವೂ ಕೂಡ ಶಾರದಾ ಮಾತೆ. ವಿದ್ಯಾದಾಯಿನಿಯಾಗಿರ್ತಕ್ಕಂಥ ಶಾರದಾ ಮಾತೆಯನ್ನ ನಾವು ನಮಿಸ್ತೇವೆ. ನಮ್ಮ ಮಕ್ಕಳಿಗೆ ವಿದ್ಯೆಯನ್ನ ನೀಡ್ತಕ್ಕಂಥ ಶಕ್ತಿ ನಮ್ಮ ಮಕ್ಕಳಿಗೆ ನೀಡೋರು ಆ ಶಾರದಾ ಮಾತೆ. ಅಂತ ದೇವಿ ಶಕ್ತಿಯ ಸನ್ನಿಧಿಯಲ್ಲಿ ಇವತ್ತು ನಾವು ಇದ್ದೇವೆ. ಈ 9 ದಿನದ ಈ ಒಂದು ದಿನದಲ್ಲಿ ನಾವೆಲ್ಲರೂ ಕೂಡ ದೇವಿ ಶಕ್ತಿಯ ಆರಾಧನೆಯನ್ನ ಮಾಡುವುದರ ಮುಖಾಂತರ ನಾವೆಲ್ಲರೂ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಿಕೊಂಡು ನಮ್ಮ ಮನೆ ಮನಸ್ಸನ್ನ ಬೆಳಗಿಸುವುದರ ಮುಖಾಂತರ ನಿಜವಾಗಿ ಕೂಡ ನಾವೆಲ್ಲರೂ ಕೂಡ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಪುರಾಣಿಕ್ ಸರ್ ಅವರು ಹೇಳಿ ಎಲ್ಲೋ ಮಾಲಲ್ಲಿ ಇರ್ತಾರೆ ಸಂಜೆ ಹೊತ್ತು ಮಕ್ಕಳು ತಾಯಿಯಂದಿರುತ್ತ. ಆದರೆ ಇವತ್ತು ನಮ್ಮ ಈ ಭಾಗದ ತಾಯಿಯಂದಿರು ಮಕ್ಕಳು ಇಲ್ಲಿ ಬಂದಿದ್ದೀರಿ. ನಿಜವಾಗಿ ಕೂಡ ನಾವು ನಮ್ಮ ಮನೆಯಲ್ಲಿ ಮನೆ ಮಾ ಅಂದ್ರೆ ಮನಸ್ಸು, ನೇ ಅಂದ್ರೆ ನೆಮ್ಮದಿ. ಮನಸ್ಸು ನಮಗೆ ಮನೆ ನೆಮ್ಮದಿ ಇದ್ರೆ ಖಂಡಿತವಾಗಿ ಕೂಡ ನಮ್ಮ ಬಾಳು ಬೆಳಗ್ತದೆ. ಇಡೀ ಊರು ನಾವು ಸುತ್ತು ಬಂದಾಗ ನಾವು ಸಂಜೆ ಹೊತ್ತು ಹೋಗುದು ನಮ್ಮ ಮನೆಗೆ. ಆಗ ನೆಮ್ಮದಿಯಿಂದ ಅದು ಪುಟ್ಟದಾಗಿರ್ಲಿ ದೊಡ್ಡದಾಗಿರ್ಲಿ ಅದು ನಮ್ಮ ಮನೆಯಲ್ಲಿ ನಮಗಿರ್ತಕ್ಕಂತಹ ನೆಮ್ಮದಿ ಅದು ಖಂಡಿತವಾಗಿ ಕೂಡ ಆ ಮನಸ್ಸಿಗೆ ನೆಮ್ಮದಿ ಬಂದಾಗ ಅದಕ್ಕೆ ಮನೆ ಅಂತೇಳಿ ಸಂಸ್ಕೃತದಲ್ಲಿ ಬಂದಿದೆ. ಹಾಗಾಗಿ ಅಂತಹ ಮನೆಯನ್ನ ಬೆಳಗ್ತಕ್ಕಂತಹ ಶಕ್ತಿ ನಮ್ಮಂತಹ ತಾಯಂದಿರ ಕೈಯಲ್ಲಿದೆ. ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕೃತಿಯನ್ನ ಹೇಳುವ ಮುಖಾಂತರ ಆ ಒಂದು ತಾಯಿ ಶಕ್ತಿಯಾಗಿ ಇವತ್ತು ನಾವೆಲ್ಲರೂ ಮೂಡಿ ಬಂದು ನಮ್ಮ ಮಕ್ಕಳಿಗೆ ವಿದ್ಯೆಯನ್ನ ನಾವು ಕಲಿಸುವ ಮುಖಾಂತರ ಅದೇ ಅವರಿಗೆ ನೀಡ್ತಕ್ಕಂಥ ಶಾಶ್ವತವಾದಂತಹ ಸಂಪತ್ತು. ಎಷ್ಟೇ ಕೋಟ್ಯಾಧೀಶರಾಗಿದ್ರು ಕೂಡ ಅದನ್ನ ಕಳೆದುಕೊಳ್ಬಹುದು. ಆದರೆ ನಮ್ಮ ಮಕ್ಕಳು ಪಡೆದಂತಹ ವಿದ್ಯೆಯನ್ನ ಯಾರೆಂದು ಕಲಿಯಲಿಕ್ಕೆ ಸಾಧ್ಯವಿಲ್ಲ. ಅದೇ ಅವರಿಗೆ ಸಿಗುವಂತಹ ಒಂದು ಮಾನವೀಯ ಮೌಲ್ಯಗಳು. ಮತ್ತೆ ಆ ಮಗು ಕಲಿತಂತಹ ವಿದ್ಯೆ ಜೀವನದ ಉದ್ದಕ್ಕೂ ಕೂಡ ಅವರನ್ನ ಎಷ್ಟು ಎತ್ತರಕ್ಕೆ ಕೂಡ ಏರಿಸಿಕೊಂಡು ಹೋಗ್ತದೆ. ಅದು ಸತ್ಯ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಧರ್ಮವನ್ನ ಪ್ರೀತಿಸಿಕೊಂಡು ಮತ್ತೊಂದು ಧರ್ಮವನ್ನು ಕೂಡ ಗೌರವಿಸ್ತಕ್ಕಂತಹ ಮನೋಭಾವ ನಮ್ಮ ಮಕ್ಕಳಿಗೆ ಬೆಳೆಯಲಿ. ನಮ್ಮ ತಾಯಿ ಇಟ್ಟಂತಹ ಹೆಸರು ಇವತ್ತು ನಮ್ಗೆಲ್ಲರಿಗೂ ಕೂಡ ಶಾಶ್ವತವಾಗಿ ಉಳಿಯಲಿ. ನಮಗೆ ತಾಯಿಯ ಹೊಟ್ಟೆಯಿಂದ ಬರುವಾಗ ಉಸಿರಿರುತ್ತದೆ, ಹೆಸರಿರುವುದಿಲ್ಲ. ಈ ಭೂಮಿಯನ್ನ ಬಿಟ್ಟು ಹೋಗುವಾಗ ಉಸಿರಿರುವುದಿಲ್ಲ, ಹೆಸರಿರುತ್ತದೆ. ಜೀವನದ 4 ದಿನದ ಆಟದಲ್ಲಿ ನಾವು ಏನಾದರೂ ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಹೋಗುವ, 4 ಜನರಿಗೆ ಒಳ್ಳೆಯದನ್ನ ಮಾಡುವ, ಅದೇ ಉಳಿಯುವಂತಹ ಈ ದೇಶದ ಸಂಪತ್ತು ಅಂತ ನಾನು ಹೇಳಿಕೊಂಡು ನಾವೆಲ್ಲರೂ ಕೂಡ ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಖಾಂತರ ಆ ದೇವಿ ಶಕ್ತಿಗೆ ನಮಿಸಿ ವಂದಿಸಿ, ಶಾರದಾ ಮಾತೆಯನ್ನು ವಂದಿಸಿ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮನ್ನು ಕೂಡ ಕರೆಸಿ ಗೋಪಾಲ್ ಕುತ್ತರವರು ನಮ್ಮ ಕಚೇರಿಗೆ ಬಂದಿದ್ರು. ಹಾಗಾಗಿ ಅವರ ಎಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ನಮ್ಮಿರಲಿ. ನಮ್ಮಿಂದ ಆಗ್ತಕ್ಕಂಥ ಸಹಕಾರ ಖಂಡಿತವಾಗಿ ಕೂಡ ಕ್ಷೇತ್ರಕ್ಕೆ ಮಾಡ್ತೇವೆ ಎನ್ನುವಂತಹ ಮಾತುಗಳನ್ನು ಕೂಡ ಹೇಳಿಕೊಂಡು ಎಲ್ಲರಿಗೂ ಕೂಡ ನಾನು ವಂದಿಸಿ ಪ್ರತಿದಿನ ಹೆಚ್ಚು ಮುಟ್ಟುವರೆಗೂ ಆಶೀರ್ವಾದವನ್ನು ಪೋಷಿಸಿದೆ. ಯಾಕಂದರೆ ಪುನಃ ಬಂಡೆ ಬಾರಿ ಒಂಜಿ ಸ್ಪೀಚಿಗೆ ಹಿಂದುತ್ವದ ಬಗ್ಗೆ ಪ್ರತಿ ಹಿಂದೂ ಸಮಾಜೋತ್ಸವ ಎದುರು ಉಗ್ರ ಸ್ಪೀಚ್ ಮಾಡ್ಕೊಂಡು ಇಂದಿರೇ ಕೂಡ ಸ್ಪೀಚ್ ಮಾಡ್ಕೊಂಡು ಯಾರು ಸ್ವಾಮಿ ಅವರಿಗೆ ಕಾದುಕೊಳ್ಳೋದಿಲ್ಲ. ಸ್ವಾಮಿನ ಸ್ಪೀಚ್ ಆಗ್ಬೋದು, ಸ್ವಾಮಿನ ಸ್ಪೀಚ್ ಆಗ್ಬೋದು, ಆ ಇತರ ಒಳ್ಳೆಯದೇ ಆಗ್ಬೋದು. ಸ್ವಲ್ಪ ನಮಗೆ ಸ್ವಲ್ಪ ಶಕ್ತಿ ಉದ್ಭವ ನಮ್ಮ ಪೂಜೆ ಮಾಡ್ಬೋದು. ಅದನ್ನ ಶಕ್ತಿ ಇಲ್ಲದೆ ಅದು ಅದಕ್ಕೆ ಯೋಗ್ಯವಾಗಿ ಒಂದು ಸಂಘಟನೆ ಮಾಡ್ತದೆ. ಸ್ವಲ್ಪ ಅವೇನು ನಡಬಹುದು ಬೇಕು ದೇವರ ನಾವು ಈ ಪ್ರತಿ ಯೋಗ್ಯವಾಗಿ ವ್ಯಕ್ತಿಗೆ ಸ್ವಲ್ಪ ಸಂಘಟನೆ ಅದನ್ನ ಶಕ್ತಿ ಇದ್ದಾದ್ರೆ ಈ ಸನಾತನ ಧರ್ಮ ಹಿಂದೂ ಧರ್ಮ ಒಲಿದಿದ್ದ ನಂಡ ಆಯ್ತ ಒಲಿಪುದು ಕಾರಣನೇ ನಮ್ಮ ಅಪ್ಪ ನನಗೆ ಧಾರಾಳ ಬಾಲ್ಯದ ಸಂಸ್ಕಾರ ಕೊಂಡು ನಂಡ ಬೆಳವಣಿಗೆ ನಮ್ಮ ಕುಟುಂಬ ಬಂದಾಗ ಈ ಸಮಾಜದ ಬಗ್ಗೆ, ಹಿರಿಯರ ಬಗ್ಗೆ, ಸಂಸ್ಕೃತಿಯ ಬಗ್ಗೆ ನನಗೆ ಅರಿವು ಮೂಸ ನಂಡ ಅವು ಅಪ್ಪ ಅಂದಿನ ಮಕ್ಕಳಿಗೆ ವೇದಿಕೆಯಲ್ಲಿ ಮಾತ ಬಂದು ಸಾವಿರ ಗಡ್ಡೆಯ ಪಾತ್ರ ಕೊಡ್ತಾರೆ. ಈ ಬಂಡೆ ಈ ಕ್ಷೇತ್ರ
ಪ್ರಾರಂಭ ಆಗಿ ಪರಮ ಪೂಜ್ಯ ರಮಾನಂದ ಕೊಲ್ಲೆ ರಮಾನಂದ ಸ್ವಾಮಿ ಕೊಲ್ಲೆ ಅಂದ್ರೆ ನೀವು ಊರುಂಡು ನಮ್ಮ ಹೈವೇಟ್ ಕೋಣೆಗೆ ಸಿಕ್ಕೊಂಡು ಆಂಡ ಈ ಮುಖಾಮಿಕ ಕ್ಷೇತ್ರ ಮುಖ ಸ್ವಾಮಿ ಅವರ ಕೊಲ್ಲೆಯ ಭಾರತದ ಒಂದು ನಕಾಶೆಗೆ ಗುರುತಿಸಿದ ಕಾಂಡೆ ರೈತ ಕಾರಣ ನನಗ ಆ ಸ್ವಾಮಿನ ನಿಸ್ವಾರ್ಥ ಸೇವೆ ಮಾಡಿ ಒಬ್ಬೇ ಮೂರು ಒಂದು ಅವಘಡವನ್ನು ಪಡೆಯುವುದು ಹೀಗಾಗಿ ತೂಗುಟ್ಟು ಒಲ್ಲವನ್ನು ನಿಲ್ಲುಕೊಂಡು ಕಾಲಾಂಡದ ಪ್ರಾಕೃತಿಕ ವಿಕೋಪಾದ ತೊಂದರೆ ಕಂಡ ಮೂರೂ ಕಡೆ ಕೋಟೆಗಳನ್ನು ಮಾನವ ಸ್ವಾಮಿ ಕಾರಣ ಪಾಪ ದುಡ್ಡದ ಶಕ್ತಿಗೆ ಮಲ್ಲ ಮನಸ್ಸು ಹೆಚ್ಚಿನಗಳ ಸಾಧ್ಯತೆಗಳ ಕೈಂಡದು ಏರು ದುಡ್ಡಿದ್ದಾರೆ ಏರು ಶೋಷಿತರಿದ್ದಾರೆ ಏರು ಬಂಧುಗಳಿದ್ದಾರೆ ಹಗಲು ಕ್ಷೇತ್ರಗಳು ಬರ್ತದೆ ಗುರುಕುಲ ತನ್ನ ಮೊನ್ನೆ ಹಣ ನೀರಿದ ವಿಚಾರವನ್ನು ಕಂಡಾಗ ಸ್ವಾಮಿಗಳು ಸ್ವಾಂತನ ಕೊಡುತ್ತಿದ್ದೇವೆ. ಅದೇ ರೀತಿ ಇಲ್ಲಿ ಸೇರಿ ಎಲ್ಲ ಒಂದು ಮಾತೃ ಸಂಘದ ಎಲ್ಲ ಮಾತೆಯರು ಕೂಡ ನಾನು ಅನಂತ ಧನ್ಯವಾದ ಅರ್ಪಿಸ್ತಾ ನಮ್ಮ ಈ ಸಭೆಯನ್ನು ಮುಗಿಸುವ. ಅದೇ ರೀತಿ ಎಲ್ಲರೂ ಕೂಡ ಈ ನವರಾತ್ರಿ ಶುಭ ಸಂದರ್ಭದಲ್ಲಿ ಈ ಪರಿಸರದಲ್ಲಿ ಭಕ್ತರು, ದೇವಸ್ಥಾನಕ್ಕೆ ಭಕ್ತರು ಮತ್ತು ಎಲ್ಲ ಸಹಕಾರಗಳು ಎಲ್ಲರೂ ಕೂಡ ದೇವರು ಒಳ್ಳೆ ಆರೋಗ್ಯ ಕೊಡಲಿ, ಸಂಪತ್ತು ಕೊಡಲಿ, ಒಳ್ಳೆ ಬುದ್ಧಿ ಮನಸ್ಸು ಕೊಡಲಿ. Thank you.
ಎಲ್ಲ